ನಮಸ್ಕಾರ ಸ್ನೇಹಿತರೆ, HLO ಆ್ಯಪ್ನ ಒಂದು ಹೋಮ್ ಪೇಜ್ ಇದಾಗಿದೆ. ಇಲ್ಲಿ ನಾವು ಮನೆ ಪಟ್ಟಿ ಕಾರ್ಯಾಚರಣೆ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗಿಲ್ಲಿ ಮನೆ ಪಟ್ಟಿ ಬ್ಲಾಕ್ ಅಂತ ಇಲ್ಲಿ ನಮಗೆ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಮೆನುಗಳಿವೆ ಅಥವಾ ಬಟನ್ಸ್ ಇರುತ್ತದೆ. ಏನೇನೊಂದು ಮೆನುಗಳಿವೆ, ಹೊಸ ಮನೆ ಪಟ್ಟಿ ನಮೂದು, ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮನೆ ಗಂತಿ ಸ್ಟಾರ್ಟ್ ಮಾಡ್ತೇವೆ. ಅದರಲ್ಲಿ ಸಾಲಿನ ಸಂಖ್ಯೆ ಇರುತ್ತೆ, ಕಟ್ಟಡ ಸಂಖ್ಯೆ ನಾವು ಕೊಡ್ತೇವೆ. ಜನಗಣತಿ ಮನೆ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಕಟ್ಟಡ ಒಂದೇ ಆಗಿದ್ದರೆ ಪುನರಾವರ್ತಿಸಿ ಮೇಲೆ ಕ್ಲಿಕ್ ಮಾಡ್ತೇವೆ. ಜನಗಣತಿ ಮನೆ ಒಂದೇ ಆಗಿದ್ದರೆ ಪುನರಾವರ್ತಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಅದೇ ಜನಗಣತಿ ಮನೆ ನಮಗೆ ಕಂಟಿನ್ಯೂ ಆಗುತ್ತೆ. ಮುಂದಿನ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಎಲ್ಲ ಒಂದು 34 ಕ್ವಶನ್ಸ್ ಕಂಪ್ಲೀಟ್ ಮಾಡಿ ಸಲ್ಲಿಸು ಮಾಡಿರುತ್ತೇವೆ. ಆಗ ಒಂದು ಜನಗಣತಿ ಮನೆ ಕಂಪ್ಲೀಟ್ ಆಗುತ್ತೆ. ಇನ್ನು ಮಾಹಿತಿ ತಿದ್ದುಪಡಿ ಮೆನು ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಗಣತಿ ಮಾಡಿದ ಮನೆಗಳ ಮಾಹಿತಿಯಲ್ಲಿ ಎಡಿಟ್ ತಿದ್ದುಪಡಿ ಮಾಡ್ಕೋಬಹುದಾಗಿರುತ್ತದೆ. ಮತ್ತು ಇಲ್ಲಿ ಸಿಂಕ್ ಮಾಡಲಾದ ಮಾಹಿತಿ ತಿದ್ದುಪಡಿ ಅಂತ ಇದೆ. ಅಂದರೆ ನಾವು ಸಿಂಕ್ ಮಾಡಿದ ಮೇಲೂ ಕೂಡ ಗಣತಿ ಮಾಡಿದ ಮನೆಗಳ ಮಾಹಿತಿಯನ್ನು ತಿದ್ದುಪಡಿ ಮಾಡ್ಬೋದು. ಅದಕ್ಕಾಗಿ ಈ ಒಂದು ಮೆನು ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇದರಲ್ಲಿ ಏನಾಗುತ್ತೆ, ನಾವು ಸಿಂಕ್ ಮಾಡಿರ್ತಕ್ಕಂಥ ಮನೆಗಳ ಲಿಸ್ಟ್ ನಮಗೆ ಸಿಗುತ್ತೆ. ಇಲ್ಲಿ ಪೆನ್ಸಿಲ್ ಸಿಂಬಲ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಕಾರಣ ಡೌನ್ ಏರೋ ಮಾರ್ಕ್ ಇದ್ರ ಮುಂದೆ ನಾವು ಕ್ಲಿಕ್ ಮಾಡಿದಾಗ ಮೇಲ್ವಿಚಾರಕರಿಂದ ಚಾರ್ಜ್ ಅಧಿಕಾರಿಯಿಂದ ಸ್ವತಃ ಅಂತ ಇರುತ್ತದೆ. ಸ್ವತಃ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಗಣತಿ ಮಾಡಿದ ಮನೆಯ ಒಂದು ಪೇಜ್ ಬರುತ್ತೆ. ಅಂದರೆ ಎಲ್ಲ ಕ್ವಶನ್ಸ್ಗಳಿಗೆ ನೀವು ಏನು ಆನ್ಸರ್ ಮಾಡಿರ್ತೀರಿ ಆ ಒಂದು ಪೇಜ್ ಬರುತ್ತೆ. ನಮಗೆ ತಿದ್ದುಪಡಿ ಮಾಡ್ಕೋಬೇಕು, ಎಲ್ಲಿ ತಿದ್ದುಪಡಿ ಮಾಡ್ಕೋಬೇಕು ಅದನ್ನು ನಾವು ಎಡಿಟ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕಾಗುತ್ತೆ. ಸಿಂಕ್ ಮಾಡಿದ ಒಂದು ಮನೆಗಳ ಮಾಹಿತಿಯನ್ನು ಕೂಡ ನಾವು ತಿದ್ದುಪಡಿ ಈ ರೀತಿ ಮಾಡ್ಕೊಬಹುದು. ಮತ್ತು ಇಲ್ಲಿ ನಾನು ಬ್ಯಾಕ್ ಬರ್ತೇನೆ. ಇಲ್ಲಿ ಸಾರಾಂಶ ವೀಕ್ಷಿಸಿ ಮೆನು ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಸಮ್ಮರಿ ವ್ಯೂನಲ್ಲಿ ಮೊದಲಿಗೆ ಒಟ್ಟು ಜನಗಣತಿ ಮನೆ ನೀವು ಕಂಪ್ಲೀಟ್ ಮಾಡಿರ್ತಕ್ಕಂಥ ನಂಬರ್ಸ್ ಇರ್ತದೆ. ಅದರಲ್ಲಿ ವಾಸೇತರ ಮನೆಗಳ ಸಂಖ್ಯೆ ಇರ್ತದೆ. ಇನ್ನು ಒಟ್ಟು ಸಾಮಾನ್ಯ ಕುಟುಂಬಗಳೆಷ್ಟಿದೆ, ಜನಗಣತಿ ನೀವು ಕಂಪ್ಲೀಟ್ ಮಾಡಿರ್ತಕ್ಕಂಥ ಮನೆಗಳಲ್ಲಿ ಸಾಮಾನ್ಯ ಕುಟುಂಬಗಳೆಷ್ಟು, ಅವುಗಳ ನಂಬರ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸಂಸ್ಥಾರೂಪದ ಕುಟುಂಬಗಳ ಸಂಖ್ಯೆ ಇದ್ದರೆ ಅದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇನ್ನು ಸಂಪೂರ್ಣ ಕಂಪ್ಲೀಟೆಡ್ ಅಂತ ನಿಮಗೆ ಕಂಪ್ಲೀಟ್ ಆಗಿರತಕ್ಕಂಥ ಮನೆಗಳ ನಂಬರ್ಸ್ ಕೂಡ ಇರುತ್ತೆ. ಅಪೂರ್ಣದಲ್ಲಿ ಇನ್ಕಂಪ್ಲೀಟ್ ಮಾಡಿಕೊಂಡಿದ್ದರೆ ಇನ್ಕಂಪ್ಲೀಟ್ ಇರೋ ಮನೆಗಳ ಅಥವಾ ಗಣತಿ ಮನೆಗಳ ಸಂಖ್ಯೆ ನಿಮಗೆ ಶೋ ಆಗುತ್ತೆ. ಇನ್ಕಂಪ್ಲೀಟ್ ಯಾವಾಗ ಆಗುತ್ತೆ, 34 ಪ್ರಶ್ನೆಗಳಲ್ಲಿ ನಾವು ಯಾವುದಾದ್ರೊಂದನ್ನು ಅರ್ಧಕ್ಕೆ ಫಿಲ್ ಮಾಡಿ ನಾವು ಸಬ್ಮಿಟ್ ಮಾಡಿರ್ತಿದ್ರೆ ಅವು ಅಪೂರ್ಣ ಲಿಸ್ಟಲ್ಲಿ ಬಂದು ಕೂತಿರುತ್ತೆ. ನಾವು ಯಾವುವು ಅಂತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಅವುಗಳನ್ನು ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಇನ್ಕಂಪ್ಲೀಟ್ ಇರ್ತಕ್ಕಂಥವುಗಳನ್ನು ಕಂಪ್ಲೀಟ್ ಮಾಡಿದ ಮೇಲೆ ಸಂಪೂರ್ಣ ಲಿಸ್ಟಲ್ಲಿ ನಂಬರ್ಸಲ್ಲಿ ಬಂದು ಆ್ಯಡ್ ಆಗುತ್ತೆ. ಇನ್ನು ಸಿಂಕ್ ಮಾಡಲಾದ ಅಂತ ಇರುತ್ತೆ. ಅಂದರೆ ನೀವು ಜನಗಣತಿ ಮನೆಗಳಲ್ಲಿ ಎಷ್ಟು ಸಿಂಕ್ ಮಾಡಿದ್ರಿ ಎಲ್ಲ ಒಂದು ನಂಬರ್ಸ್ ಇದರಲ್ಲಿರುತ್ತೆ. ಲಾಕ್ ಮಾಡಲಾದ ಅಂದರೆ ನೀವು ಕ್ವಶನ್ಸ್ಗಳಿಗೆ ಅಲ್ಲಿ ಬೀಗ ಹಾಕಿದರೆ ಗಣತಿ ಮಾಡ್ತಿರ್ಬೇಕಾದ್ರೆ ಆ ಮನೆ ಬೀಗ ಹಾಕಿತ್ತಪ್ಪ ಅಂದರೆ ಲಾಕ್ ಮಾಡಲಾದ ಅಂತ ಒಂದು ನೀವು ಮೆನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವೆಲ್ಲ ಲಾಕ್ ಮಾಡಲಾದ ಒಂದು ನಂಬರ್ಸಲ್ಲಿ ಬಂದು ಆ್ಯಡ್ ಆಗಿರುತ್ತೆ. ಮೇ 15ರೊಳಗಾಗಿ ಮತ್ತೆ ವಿಸಿಟ್ ಮಾಡಿ ಲಾಕ್ ಮಾಡಲಾಗಿರ್ತಕ್ಕಂಥ ಜನಗಣತಿ ಮನೆಯನ್ನು ನಾವು ಓಪನ್ ಮಾಡ್ಕೊಂಡು ಎಡಿಟ್ ಮಾಡಿ ಕಂಪ್ಲೀಟ್ ಮಾಡಿದಾಗ ಮಾತ್ರ ಲಾಕ್ ಮಾಡಲಾದ ನಂಬರ್ಸಲ್ಲಿ ಬಂದಿರತಕ್ಕಂಥ ಮನೆಗಳ ಸಂಖ್ಯೆ ರಿಮೂವ್ ಆಗಿ ಸಂಪೂರ್ಣ ಲಿಸ್ಟ್ ಅಥವಾ ನಂಬರಲ್ಲಿ ಬಂದು ಆ್ಯಡ್ ಆಗುತ್ತೆ. ಅಳಿಸಲಾದ ಅಂದರೆ ಡಿಲೀಟ್ ಮಾಡ್ಕೊಂಡಿರ್ತಕ್ಕಂಥ ಮನೆಗಳ ಸಂಖ್ಯೆ ನಮಗಿಲ್ಲಿ ಸಿಗುತ್ತೆ. ಮತ್ತು ಈ ಒಂದು ಬ್ಯಾಕ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡುತ್ತೇನೆ. ಸಿಂಕ್ ಅಂತ ಇರ್ತದೆ, ಇದು ಭಾಳ ಇಂಪಾರ್ಟೆಂಟು. ಈ ಮೆನು ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಗಣತಿ ಮಾಡಿರ್ತಕ್ಕಂಥ ಮನೆಗಳ ಒಂದು ಡೀಟೇಲ್ಸನ್ನು ಸಿಂಕ್ ಮಾಡಬೇಕು. ಇದನ್ನು ನಾವು ಪ್ರತಿ 2-3 ಮನೆ ಗಣತಿ ಮುಗಿದ ತಕ್ಷಣ ಸಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ಕೊನೆ ಪಕ್ಷ 10 ಮನೆ ಗಣತಿ ಆದಮೇಲೆ ಅದು 10 ಮನೆ ಗಣತಿ ಆದಮೇಲೆ ಒಂದು ಸತಿ ಆದರೂ ನಾವು ಸಿಂಕ್ ಮಾಡಬೇಕು. ಸಿಂಕ್ ಮಾಡೋದ್ರಿಂದ ಡೇಟಾ ಲಾಸ್ ಆಗೋಲ್ಲ ಮತ್ತು ನಮಗೆ ಮರಳಿ ಆ ಮನೆ ಗಣತಿ ಮಾಡ್ತಕ್ಕಂಥ ಪ್ರಮೇಯ ಬರುವುದಿಲ್ಲ. ಸಿಂಕ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಇನ್ನು ಇಲ್ಲಿ ಕೊನೆಗೆ ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಂತ ಒಂದು ಬಟನ್ ಇದೆ. ಇದನ್ನು ನಾವು ಮೇ 15ಕ್ಕೆ ಅಂದರೆ ನಮಗೆ ಗಣತಿ ಮಾಡೋ ಕೊನೆಯ ದಿವಸದಂದು ಒತ್ತಬೇಕು. ಇದ್ರ ಮಧ್ಯದಲ್ಲಿ ಈ ಬಟನ್ ಯಾವುದೇ ಕಾರಣಕ್ಕೂ ನಾವು ಬಟನ್ ಪ್ರೆಸ್ ಮಾಡಬಾರ್ದು. ಇದೇನಪ್ಪ ಅಂದರೆ ನಮಗೆ ಜನಗಣತಿನ ಒಂದು ಇದು HLO ಆ್ಯಪ್ನಲ್ಲಿ ಬರ್ತಕ್ಕಂಥ ಮೆನುಗಳು ಮತ್ತು ಅವುಗಳ ಒಂದು
ಕಾರ್ಯಗಳನ್ನು ನೋಡಿದೆವು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.